ನೀವೆಷ್ಟೇ ಲೆಕ್ಕಾಚಾರ ಹಾಕಿದರೂ ಶ್ರೀಚಕ್ರ ನಿಮಗೆ ದಕ್ಕೋದಿಲ್ಲ. ನೀವೊಂಥರ ಹಿತಶತ್ರು, ತುರ್ಕೆ ಗಾಯ. ಇಷ್ಟನೂ ಆಗುತ್ತೆ, ಕಷ್ಟನೂ ಆಗುತ್ತೆ ನೋಡಿ ನಿಮ್ಮ ಸಂಘ. ದಕ್ಕೋದಿಲ್ಲ ಅಂದೆ ನಿಮಗೆ ಶ್ರೀಚಕ್ರ. ದಕ್ಕಿಸ್ಕೊಳ್ಳೋದು ಈ ವಿರೂಪಾಕ್ಷಿಗೆ ಚಿಟಕಿ ಹೊಡೆದಷ್ಟು ಸುಲಭ. ಹೊಡೆಯೋ ಚಿಟಿಕೆಯಲ್ಲಿ ಶಬ್ದವೇ ಹೊರಡಲ್ಲ. ಆ ತಾಯಿ ಹಾಗೆ ದಿಗ್ಬಂಧನ ಹಾಕಿದಾಳೆ. ಕಟ್ಟು ಬಿಡಿಸ್ಕೊಂಡು ಪಟ್ಟು ಹಾಕೋದು ಈ ವಿರೂಪಾಕ್ಷನಿಗೆ ಕರಗತವಾಗಿರೋ ಕಲೆ. ಇದು ಕಲೆ ಅಲ್ಲ, ಅಹಂಕಾರ. ನಾನು ಅಂತ ಅಹಂಕಾರದಿಂದ ಮೆರೆದವನು ಇದುವರೆಗೂ ಏನಾದರೂ ಯಾವತ್ತಾದರೂ ಪಡೆದಿರೋದನ್ನು ನೋಡಿದ್ದೀರಾ? ಇದು ಅಹಂಕಾರ ಅಲ್ಲ, ಹೆಮ್ಮೆ, ಗರ್ವ, ಛಲ, ಸಾಧಿಸಬಲ್ಲೆ ಅನ್ನೋ ಆತ್ಮವಿಶ್ವಾಸ. ನೀವೊಬ್ಬರೇ ಶ್ರೀಚಕ್ರಕ್ಕೆ ಕಾಯ್ಕೊಂಡಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ನಿಮ್ಮ ಅಪ್ಪನಂತ ಇನ್ನೂ ನಾಲ್ಕು ಜನ ಶ್ರೀಚಕ್ರದ ಉದ್ಭವಕ್ಕೆ ಕಾಯ್ತಿದ್ದಾರೆ. ಶ್ರೀಚಕ್ರದ ವಿಚಾರ ಇನ್ಯಾರಿಗೆ ಗೊತ್ತಿದೆ? ನೀವೇ ಏನಾದರೂ ಗುಟ್ಟಾಗಿ ಸಂಚು ನಡೆಸೋದು ಪ್ರಯತ್ನ ಪಡ್ತಾ ಇದ್ದೀರಾ? ಸರ್ವಸಂಗ ಪರಿತ್ಯಾಗಿ ನಾನು. ಮದುವೆ ಕೂಡ ಮಾಡ್ಕೊಂಡಿಲ್ಲ, ಸಂಸಾರ ಬಂಧನ ಬೇಡ ಅಂತ. ಇನ್ನು ಆ ಶ್ರೀಚಕ್ರ ಹಿಡ್ಕೊಂಡು ನಾನು ಏನು ಸುತ್ತಲಿ? ಮತ್ತೆ ನಿಮಗೆ ಗೊತ್ತು ಈ ಶ್ರೀಚಕ್ರದ ಹಿಂದೆ ಇನ್ನೂ ಕೆಲವರಿದ್ದಾರೆ ಅಂತ.